ಕರಾವಳಿ ಭಾಗದ ವಾಣಿಜ್ಯ ಬೆಳೆ ಅಡಿಕೆಗೆ ಹಳದಿ ಎಲೆ ಚುಕ್ಕೆ ಸೇರಿದಂತೆ ಹಲವು ರೋಗ ಬಾಧಿಸಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಈ ನಿಟ್ಟಿನಲ್ಲಿ ಬೆಳೆಗಾರರು ಪರ್ಯಾಯ ಮಾರ್ಗವನ್ನು ಹುಡುಕುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಹೀಗಿರುವಾಗ ಇಲ್ಲೊಬ್ಬರು ನಿವೃತ್ತ ಯೋಧರು ಡ್ರ್ಯಾಗನ್ ಕೃಷಿ ಮಾಡುವ ಮೂಲಕ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಲಾಭ ಗಳಿಸುತ್ತಿದ್ದು, ಈ ಕೃಷಿಯನ್ನ ಅತಿ ಸುಲಭವಾಗಿ ಮಾಡುವುದು ಹೇಗೆ ಎಂಬುದನ್ನು ಅವರ ಮಾತುಗಳಲ್ಲೇ ಕೇಳೋಣ ಬನ್ನಿ. ನಮಸ್ಕಾರ, ನಾನು ಗೋಪಾಲಕೃಷ್ಣ ಕಾಂಚೋಡು, ನಿವೃತ್ತ ಯೋಧ, ಉಜಿರೆಯಿಂದ. ನಾನು ಡ್ರ್ಯಾಗನ್ ಕೃಷಿ ಬಗ್ಗೆ ನಿಮಗೆ ಈಗ ಒಂದೆರಡು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ನಾನು ಉಜಿರೆ ಗ್ರಾಮದಲ್ಲಿ ಈಗ ಸದ್ಯಕ್ಕೆ ವಾಸ್ತವ್ಯವಾಗಿದ್ದೇನೆ. ಭಾರತೀಯ ಭೂಸೇನೆಯಲ್ಲಿ 18 ವರ್ಷಗಳ ಕಾಲ ಸೇವೆಯನ್ನು ಮಾಡಿದ ನಂತರ ನಾನು ನಿವೃತ್ತನಾಗಿ ಬಂದು ಸೈನಿಕರಿಗೆ ಕೃಷಿಗಾಗಿ ಕಾರ್ಯ ಕೊಡುವಂಥ ಜಮೀನಿನಲ್ಲಿ ನಾನು ಡ್ರ್ಯಾಗನ್ ಕೃಷಿ ಮಾಡಿದ್ದೇನೆ. ಯುವ ಜನತೆಗೊಂದು ಮಾದರಿಯಾಗಬೇಕು ಮತ್ತು ದೇಶದ ಯುವ ಜನತೆ ನಿರುದ್ಯೋಗ ಅಂತ ಹೇಳೋ ಪ್ರಶ್ನೆ ನಮ್ಮಲ್ಲಿ ಇಲ್ಲ, ಬೇಕಾದಷ್ಟು ಉದ್ಯೋಗ ಇದೆ. ಕೃಷಿ ಕ್ಷೇತ್ರದನ್ನೇ ಯಾಕೆ ಆಯ್ಕೆ ಮಾಡಿಕೊಂಡೆಂದರೆ, ಈ ಡ್ರ್ಯಾಗನ್ ಕೃಷಿ ಅಂದರೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಮತ್ತು ಯುವಕರಿಗೆ ಬಹಳ ಕಡಿಮೆ ಸಮಯದಲ್ಲಿ ಹೆಚ್ಚು ಗಳಿಸುವ ದೃಷ್ಟಿಯಿಂದ ಈ ಕೃಷಿನ ಆಯ್ಕೆ ಮಾಡಿದ್ದೇವೆ. ಮತ್ತು ಆರೋಗ್ಯಪೂರ್ಣವಾದ ನಮ್ಮ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ದೇಶಕ್ಕೆ ಇದು ಬಹಳ ಅವಶ್ಯಕತೆ ಇದೆ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ ಕೃಷಿಯಾದಂಥ ಅಡಿಕೆ, ತೆಂಗು ಕೃಷಿಗಳು ಬಹಳಷ್ಟು ಬೇರೆ ಬೇರೆ ರೋಗಗಳಿಂದ ಬಳಲ್ತಿದ್ದಾವೆ. ಕೃಷಿಕರು ಕಂಗಾಲಾಗಿದ್ದಾರೆ. ಪರ್ಯಾಯ ಬೆಳೆಯಾಗಿ ನಾವು ಕಂಡುಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಇಂಥ ಸಂದರ್ಭದಲ್ಲಿ ಡ್ರ್ಯಾಗನ್ ಕೃಷಿ ಬಹಳ ಯೋಗ್ಯವಾಗಿದೆ. ಇದಕ್ಕೆ ನೀರಿನ ಅವಶ್ಯಕತೆ ಬಹಳ ಕಮ್ಮಿ ಇದೆ. ಇದು ಗಿಡ ಅಂದರೆ ಈ ಒಂದು ಕಂಬದಲ್ಲಿ 4 ಗಿಡವನ್ನು ನಾವು ನಾಟಿ ಮಾಡ್ತೇವೆ. ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ 8 ಅಡಿ ದೂರ, ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ 10 ಅಡಿಗಳ ಅಂತರ. ಇದನ್ನು ಏರು ಮಡಿ ಮಾಡಿ ನಾವು ನೆಡಬೇಕಾಗ್ತದೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಇದರ ಬುಡದಲ್ಲಿ ನೀರು ಸ್ಟೋರೇಜ್ ಆಗಬಾರ್ದು, ವಾಟರ್ ಸ್ಟೋರೇಜ್ ಆಗಬಾರ್ದು. ಮಳೆ ಪ್ರಕೃತಿ ಸಹಜವಾಗಿ ಎಷ್ಟು ಬಿದ್ದರೂ ತೊಂದರೆ ಇಲ್ಲ, ಆದರೆ ನೀರಲ್ಲಿ ಶೇಖರಣೆಗೊಳ್ಬಾರ್ದು. ಕೂಡಲೇ ನೀರು ಬಸಿದು ಹೋಗಬೇಕು. ಮತ್ತು ಇದಕ್ಕೆ ಸಾವಯವ ಪದ್ಧತಿಯಲ್ಲಿ ನಾನು ಇದನ್ನು ಮಾಡಿದ್ದೇನೆ. ಇದಕ್ಕೆ ನಾನು ಉಪಯೋಗಿಸುವುದಂದರೆ ದನದ ಸಗಣಿ ಮತ್ತು ಹರಳಿಂಡಿ, ಕೈಬೇವಿನ ಹಿಂಡಿ, ಕೋಳಿ ಗೊಬ್ಬರ ಇತ್ಯಾದಿ. ಇದಕ್ಕೆ ಕಳೆ ಬಾರದಂತೆ ನಾವು ಕಳೆ ನಿಯಂತ್ರಣಕ್ಕಾಗಿ ಈ ಮ್ಯಾಟ್ ಹಾಕಿದ್ದೇವೆ. ಇದರ ಒಳಗೆ ಹೀಗೆ ಗೊಬ್ಬರ ಇರ್ತದೆ. ನಾವು ಗೊಬ್ಬರವನ್ನು ಅಳವಡಿಸಿದ ನಂತರ ಇದನ್ನು ಈ ರೀತಿಯಾಗಿ ನಾವು ಇದನ್ನು ಮುಚ್ಚಬೇಕಾಗ್ತದೆ. ಇದರ ಬಾಳಿಕೆ ಸಾಮಾನ್ಯ ಒಂದು 7 ವರ್ಷಗಳ ಕಾಲ ಇದಕ್ಕೆ ಬಾಳಿಕೆ ಇದೆ. ಇದು ವೀಡ್ ಮ್ಯಾಟ್ 100 GCM ಇದು. ಇನ್ನು ಇದನ್ನು ನಮಗೆ 1 ಎಕರೆಯನ್ನು ಒಬ್ಬನಿಗೆ ಆರಾಮಾಗಿ ಆರೈಕೆ ಮಾಡಲಿಕ್ಕಾಗ್ತದೆ. ಹೀಗೆ ಬರುವಂತ ಸ್ಟಂಪ್ಗಳನ್ನು ನಾವು ಈ ರೀತಿ ಕತ್ತರಿಯಿಂದ ಇದನ್ನು ಹೀಗೆ ಕತ್ತರಿಸಬೇಕಾಗ್ತದೆ. ಇದನ್ನು ಯಾವುದು ಬಿಡಬಾರದು. ಮತ್ತೆ ಈ ಒಂದು ಕಂಬದಲ್ಲಿ ಒಂದು 4 ವರ್ಷ ಪ್ರಾಯ ಆಗುವಾಗ ಇದರಲ್ಲಿ ಒಂದು 150-200 kg ಹಣ್ಣು ತನಕ ನಮಗೆ ಹಣ್ಣು ಪಡೆಯಲಿಕ್ಕೆ ಆಗ್ತದೆ. ವರ್ಷದ 6 ತಿಂಗಳು ಇದು ಫಸಲು ಬರ್ತಾ ಇರ್ತದೆ. ಈ ಗಿಡದ ಬಾಳಿಕೆ 30-35 ವರ್ಷಗಳ ಕಾಲ. ಆದ್ದರಿಂದ ನಾವು ಕಾಂಕ್ರೀಟಿನಲ್ಲಿ ಇದನ್ನು ಕಂಬವನ್ನು ನಿರ್ಮಿಸಿಕೊಳ್ಬೇಕಾಗ್ತದೆ. ಹೀಗೆ ಉದ್ದ ಬಂದಂತಹ ಸ್ಟಂಪ್ಗಳನ್ನು ನಾವು ಈ ರೀತಿಯಾಗಿ ಕತ್ತರಿಸಿ ಅದನ್ನು ನಿಯಂತ್ರಿಸಬೇಕಾಗ್ತದೆ. ಅಂದರೆ ಇದು ಉದ್ದ ಜಾಸ್ತಿ ಬಂದು ಪುನಃ ನೆಲಕ್ಕೆ ಟಚ್ ಆಗ್ತದೆ. ಮತ್ತು ಇದನ್ನೇ ನಾವು ಪುನಃ ನೆಡಲು ಮುಂದಿನ ನಾಟಿಗೆ ಉಪಯೋಗಿಸುವಂಥದ್ದು. ಇದನ್ನು ತುದಿ ಕಡೆ ಭಾಗವನ್ನು ನಾವು ಈ ರೀತಿಯಾಗಿ ಕತ್ತರಿಸಿಕೊಳ್ಬೇಕು. ಕತ್ತರಿಸಿಕೊಂಡು ನೆಲದಲ್ಲಿ ಸಾಮಾನ್ಯ ಇಷ್ಟು ನೆಲದ ಮಣ್ಣಿನೊಳಗಿರುವಂತೆ ಇದನ್ನು ನಾಟಿ ಮಾಡಬೇಕಾಗ್ತದೆ. ಇದು ಎಷ್ಟು ಉದ್ದ ಇದ್ರೂ ಅಷ್ಟು ಬಹಳ ಬೇಗ ಮೇಲೆ ಟಾಪಿಗೆ ತಲುಪ್ತದೆ, ಬೇಗನೆ ಫಸಲು ಕೊಡ್ತದೆ. ಇದು ಕೇವಲ 8-9 ತಿಂಗಳಲ್ಲಿ ನಾವು ಪ್ರಥಮ ಹೂವನ್ನು ಇದರಲ್ಲಿ ಪಡಿಬೋದು.
ಹೂ ಅರಳಿದಲ್ಲಿಂದ ಇದು ಸರಿಯಾಗಿ 28ನೇ ದಿವಸ ಹಣ್ಣು ಕೊಯ್ಯಲು ಮಾಗಿ ರೆಡಿಯಾಗಿರ್ತದೆ. ಬಹಳ ಬೇಗನೆ ನಮ್ಮ ಫಸಲು ಬರ್ತದೆ. ವರ್ಷಕ್ಕೆ 6 ತಿಂಗಳು, ಸಾಮಾನ್ಯ ಏಪ್ರಿಲ್ ತಿಂಗಳಿನಿಂದ ಪ್ರಾರಂಭ ಆಗಿ ಇದು ನವೆಂಬರ್ ತಿಂಗಳ ತನಕ ಫಸಲು ಕೊಡ್ತಾ ಇರ್ತದೆ. ಇದು ಕಂಬದಿಂದ ಕಂಬಕ್ಕೆ 8 ಅಡಿ ದೂರ, ಸಾಲಿನಿಂದ ಸಾಲಿಗೆ 10 ಅಡಿಗಳಂತ ಅಂತರ. ಇದನ್ನು ಸಾವಯವ ಪದ್ಧತಿಯಲ್ಲಿ ನಾನು ಮಾಡಿರ್ತೇನೆ. ಯಾವುದೇ ಕೆಮಿಕಲ್ಗಳನ್ನು ನಾನು ಇದಕ್ಕೆ ಸ್ಪ್ರೇ ಮಾಡೋದಿಲ್ಲ. ಸಾವಯವ ಪದ್ಧತಿಯಲ್ಲಿ. ನೀವು ಕೂಡ ಕೃಷಿಯಲ್ಲಿ ಹೊಸ ಪ್ರಯೋಗವನ್ನ ಮಾಡುವುದಿದ್ರೆ ಈ ಕೃಷಿಯನ್ನ ಮಾಡಿ ಹೆಚ್ಚಿನ ಲಾಭ ಗಳಿಸಿ. ವಿಡಿಯೋ ಕುರಿತಾದ ಅನುಭವಗಳನ್ನು ಕಮೆಂಟ್ನಲ್ಲಿ ತಿಳಿಸಿ.